ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಬ್ಬಕ್ಕೆ ಊರಿಗೆ ಹೊರಟಿದ್ದೀವಿ. ನಮ್ಮಿಬ್ಬರನ್ನು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ಅವನು ಮನೆಗೆ ಹೋಗಿದ್ದಾನೆ. ಮತ್ತು ಅವನು ಯಾರಾದರೂ ಡ್ರಾಪ್ ಮಾಡಬೇಕಲ್ಲ, ಸೊ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದೀವಿ ಬಸ್ ಸ್ಟ್ಯಾಂಡಲ್ಲೇ. ನಾವು ಬರೋ ಅಷ್ಟರಲ್ಲಿ ಕರೆಕ್ಟಾಗಿ ಬಸ್ಸು ಹೊರಡ್ತು. ಅಲ್ಲಿಂದ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಈ ಟ್ರೈನ್ ಸಿಕ್ಕಲ್ಲ ಅನ್ಕೊಂಡ್ರೆ ಟ್ರೈನ್ ಬಂದ್ವಿ. ಈ ಇದ್ದಿದ್ದಾಯ್ತಾ, ಟ್ರೈನ್ ಬಿಟ್ಟರೆ 12:30 ಟ್ರೈನ್ ಸಾರಿ ಇದ್ದಿದ್ದು. 10:20 ಟ್ರೈನ್ ಅಷ್ಟರಲ್ಲಿ ಇದ್ದಿದ್ದು. 7 ಗಂಟೆ, ಸಂಜೆ ಅದು 7 ಗಂಟೆ ಸಿಗದೇ ಇಲ್ಲ ಸೊ ಅಂತ ಆದಷ್ಟು ಕ್ಯಾಚ್ ಮಾಡೋಣ ಅನ್ಕೊಂಡೇ ಬಂದ್ವಿ. ಆಮೇಲೆ ಟಿಕೆಟ್ ನಾವು ತಗೊಂಡು ರೈಲ್ವೆ ಬಂದು ಸ್ಟೇಷನ್ಗೆ ಕುತ್ಕೊಂಡು ಬಂದು ಟಿಕೆಟ್ ಮೂರೇ ತಗೊಂಡು ನಿಮಿಷಕ್ಕೆ ಟ್ರೈನ್ ಬಂತು. ಇಲ್ಲ ಅಂದಿದ್ರೆ ನಾವು 2 to 3 ನಮಗೆ hours ಈ ವೆಯ್ಟ್ ಟ್ರೈನ್ ಮಾಡಬೇಕಿತ್ತು ಸಿಕ್ಕಿಲ್ಲ ಅಂತ ಇನ್ನೊಂದು ಟ್ರೈನ್ಗೆ. ಸದ್ಯ ಸದ್ಯ 2 hours ಸಿಕ್ತಲ್ಲಪ್ಪ ವೆಯ್ಟ್ ಅಂತ ಮಾಡಬೇಕಿತ್ತು. ನಿಜವಾಗ್ಲೂ ಖುಷಿ ಆಯಿತು. 12:30ಗೆ ನಾವು ಇದು ಬಿಟ್ಟರೆ ಸಿಗೋದೇ ಇಲ್ಲ ಟ್ರೈನ್ ಟ್ರೈನು ಇರೋದು. ಏನಪ್ಪ ಹೋಯ್ತು ಮಾಡೋದು, ಅಂತ ಅಷ್ಟೊಂದು ಕೂತಿರ್ಬೇಕಲ್ಲ ಅಂತ. ಆಮೇಲೆ ಬಂದ್ವಿ. ಇನ್ನೊಂದು ಏನಂದರೆ, ಈ ಟ್ರೈನ್ ಡೈರೆಕ್ಟ್ ನಮ್ಮ ಸದ್ಯ ಚಾಮರಾಜನಗರಕ್ಕೆ ಸಿಕ್ತು. ಬರುತ್ತೆ, ಎಲ್ಲೂ ಚೇಂಜ್ ಆಮೇಲಿಂದ ಮಾಡೋಂಗಿಲ್ಲ. ಒಂದೇ ಟ್ರೈನಲ್ಲಿ ಕೂತ್ಕೊಂಡ್ಬರ್ಬೋದು. ಅದೊಂದು ಬೆನಿಫಿಟ್. ಇದನ್ನು ಮಿಸ್ ಆಗಿಬಿಟ್ರೆ ಅಯ್ಯೋ ಏನಪ್ಪ ಮಾಡೋದು ಅಂದ್ಕೊಂಡೇ ಬಂದ್ವಿ. ಸದ್ಯ ಹಿಂಗೋ ಟ್ರೈನ್ ಸಿಕ್ತು. ಇದು ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ, ವಾಯ್ಸು ಸರಿಯಾಗಿ ಕೇಳಿಸ್ತಾ ಇಲ್ಲ. ಟ್ರೈನ್ ಜರ್ನಿ ಮಾತ್ರ ನಿಜವಾಗ್ಲೂ ಈ ಥರ ಲಾಂಗ್ ಜರ್ನಿ ಹೋಗ್ತೀವಿ ಅಂತಂದರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಮತ್ತು ನಾವು ಈ ಟ್ರೈನಲ್ಲಿ ಜಾಸ್ತಿ ಏನೂ ರಶ್ ಇರಲಿಲ್ಲ, ಆಯಿತಾ. ಫುಲ್ಲು ಖಾಲಿ ಇತ್ತು. ಹಾಗಾಗಿ ನಾನೊಂದು ಸೀಟಲ್ಲಿ, ಮಣಿ ಒಂದು ಸೀಟಲ್ಲಿ ಸಾಕಾಯಿತು ಅಂದಾಗ ಮಲ್ಕೊಂಡು, ಆಮೇಲೆ ಕೂತ್ಕೊಂಡು ಓಡಾಡಿಕೊಂಡು ಆರಾಮಾಗಿ ಬಂದು ತಲುಪಿದ್ವಿ. ನಿಜವಾಗ್ಲೂ ಖುಷಿಯಾಯಿತು. ಇನ್ನು ಟೈಮಿಂಗ್ಸ್ ಚೇಂಜ್ ಆಗಿದ್ದಿದ್ರೆ ತುಂಬ ರಶ್ ಆಗಿರೋದು. ಸಂಜೆ ಟ್ರೈನ್ ಅಂತೂ ಸಿಕ್ಕಾಪಟ್ಟೆ ರಶ್ ಆಗುತ್ತೆ, ಕೂರೋಕ್ಕೂ ಜಾಗ ಇರೋಲ್ಲ, ಅಷ್ಟು ರಶ್ ಇರುತ್ತೆ. ಸೊ ಪಾಪು ಕರ್ಕೊಂಡು ನಮಗೆ ಸೀಟರಲ್ಲ, ಇನ್ನು ಅವ್ನು ಕರ್ಕೊಂಡು ತುಂಬ ಹಿಂಸೆ ಅನಿಸ್ಬಿಡುತ್ತೆ. ಹಾಗಾಗಿ ನಾವು ಈ ಟೈಮ್ಗೆ ಕರೆಕ್ಟಾಗಿ ಹೊರಟ್ವಿ. ಆನ್ ದಿ ವೇ ಬರ್ತಾ ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗೆ ವಿಡಿಯೋ ಮಾಡಿಕೊಂಡೆ. ಎಷ್ಟು ದೂರ ನೋಡ್ತೀರೋ ಅಷ್ಟು ದೂರ ಕೂಡ ಫುಲ್ಲು ನೀರು. ಪಾಪು ಅಂತೂ ಫುಲ್ ಖುಷಿಯಾಗ್ಬಿಟ್ಟ ಅದನ್ನು ನೋಡಿಬಿಟ್ಟು. ಜಿಯಾ ಅಂದ್ಕೊಂಡು ಮಲಗಿದ್ದವ್ನು ನಿಂತ್ಕೊಂಡು ನೋಡೋಕ್ಕೆ ಶುರು ಮಾಡ್ದ. ಬೆಳಿಗ್ಗೆನೇ ಖುಷಿ ಅಲ್ವಾ, ನಮ್ಮೂರಿಗೆ ಹೋಗ್ತೀವಿ ಅಂತ. ಸೊ ಬೇಗ ಎದ್ದು ತಿಂಡಿ ಎಲ್ಲ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡಿದ್ದೆ. ಹೋಗ್ತಾ ಮಧ್ಯಾಹ್ನ ಊಟ ಟ್ರೈನಲ್ಲೇ ತಿನ್ನಬೇಕಾಗತ್ತಲ್ಲ, ಸೊ ಅಲ್ಲಿ ತಗೊಳ್ಳೋದು ಬೇಡ ಟ್ರೈನಲ್ಲಿ ಅಂತ ಅಂದ್ಬಿಟ್ಟು ಬಾಕ್ಸಿಗೆ ತೊಗೊಂಡೊಟ್ಟೋಗಿದ್ದೆ. ಮತ್ತು ಪಾಪುಗೆ ಫ್ರೂಟ್ಸು, ಅವನಿಗಂತೂ ತಿನ್ನೋಕ್ಕೇನಾದರೂ ಒಂದಾದ್ಮೇಲೆ ಒಂದು ಕೊಡ್ತಾನೆ ಇರಬೇಕು ಅವನಿಗೆ. ಇಲ್ಲ ಅಂದರೆ ನಮ್ಮ ಪ್ರಾಣ ತಿಂದಾಕ್ಬಿಡ್ತಾನೆ. ಒಂದು ಕಡೆ ಅವ್ನು ಸುಮ್ಮನೆ ಕೂರಬೇಕಂದ್ರೆ ಅವ್ನಿಗೇನಾದರೂ ತಿನ್ನೋಕ್ಕೆ ಕೊಡಬೇಕು, ಅವನ್ನ ಎಂಗೇಜ್ ಮಾಡಬೇಕು ತಿನ್ನೋದ್ರಲ್ಲಿ. ಇಲ್ಲ ಅಂದರೆ ಅವನ್ನ ಸುಮ್ಮನೆ ಇರಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಅವ್ನಿಗೇನು ಬೇಕು, ನಮಗೇನು ಬೇಕು ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಒಂಥರ ನಮ್ಮ ಜಾಗಕ್ಕೆ ಹೋಗ್ತಾಯಿದ್ದೀವಿ ಅಂತ ಏನೋ ಒಂಥರ ಖುಷಿಯಾಗುತ್ತೆ. ಬಟ್ ಹೋಗ್ತಾ ಇದ್ದಂಗೆ ಏನಾಗಿದೆ, ಅವನಿಗೆ ಆನ್ ದಿ ವೇ ಅರ್ಧ ದಾರಿ ಬಂದಿದ್ದೀವಿ, ಇದ್ದಕ್ಕಿದ್ದಂಗೆ ಸಡನ್ನಾಗಿ ಜ್ವರ ಶುರುವಾಗ್ಬಿಟ್ಟಿದೆ. ಏನೋ ಬಿಸಿಲು ತಾಪಕ್ಕೇನೋ ಆಗಿದೆ ಅಂತ ಅಂದ್ಕೊಂಡ್ವಿ. ಸದ್ಯ ಸಿರಪ್ ಇತ್ತಲ್ಲ, ಅಲ್ಲೇ ಸಿರಪ್ ಹಾಕಿದೆ. ಸೊ ನಾವು ಮನೆ ಬಿಟ್ಟಿದ್ದು 9 ಗಂಟೆ ಆಯಿತಾ. 9 ಗಂಟೆಗೆ ಮನೆ ಬಿಟ್ಟಿದ್ದಕ್ಕೆ 5:30, 5:45ಗೆ ನಮ್ಮೂರ ರೈಲ್ವೆ ಸ್ಟೇಷನ್ ತಲುಪಿದ್ವಿ. ಇದು ಚಾಮರಾಜನಗರ ಹೋಗುತ್ತೆ, ಬಟ್ ನಾವು ನಮ್ಮೂರಲ್ಲೇ ಇಳ್ಕೊಂಡ್ವಿ. ಬಟ್ ಬಸ್ಸಲ್ಲಾಗಿದ್ದಿದ್ರೆ ಇಷ್ಟು ಅವರ್ ಜರ್ನಿನ ನಾವು ನಿಜ ಮಾಡೋಕ್ಕಾಗ್ತಿತ್ತ. ಇವನು ಒಳ್ಳೆ ತುಂಟಾಟ ಆಡ್ತವೆ ಮಕ್ಕಳು, ತುಂಬ ಕಷ್ಟ ಆಗಿಬಿಡುತ್ತೆ ಬಸ್ ಜರ್ನಿ ಅಂದರೆ. ಬಟ್ ಇದು ಆರಾಮಾಗಿ ಕಂಫರ್ಟಬಲ್ ಆಗಿತ್ತು. ಆರಾಮಾಗಿ ಬಂದು ನಿಜ ಮನೆ ಸೇರಿಕೊಂಡು, ಇಷ್ಟು ಆರಾಮಾಗಿ ಬಂದು ಸೇರ್ತೀವಿ ಮನೇನ ಅಂತ ಅಂದ್ಕೊಂಡೇ ಇರಲಿಲ್ಲ. ಬರೋ ಅಷ್ಟರಲ್ಲಿ ಅವನು ಪಾಪು ದೈವಿಕ್ ಬಂದಿದ್ದ. ಅವನು ನೋಡ್ಬಿಟ್ಟು ಇವನಿಗೆ ತುಂಬ ಖುಷಿಯಾಯಿತು. ಸೊ ಮಕ್ಕಳಿದ್ರೇ ತುಂಬ ಖುಷಿ ಆಗೋದಲ್ವ. ಸೊ ಅವನು ಇವನು ಇಬ್ಬರು ಖುಷಿಯಾಗಿ ಆಟ ಆಡ್ಕೊಂಡಿದ್ರು ಒಂದಷ್ಟೊತ್ತು. ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಗೊತ್ತಾ, ಇವ್ನು ಬರೋ ದಾರಿನೇ ಕಾಯ್ತಾ ಇದ್ದರು, ಒಳ್ಳೆ ಪಕ್ಷಿಗಳ ಥರ. ಸೊ ಆಮೇಲಿಂದ ಹಬ್ಬಕ್ಕೆ ಬಟ್ಟೆ ತೊಗೊಂಡಿರಲಿಲ್ಲ, ಹಂಗಾಗಿ ಬಟ್ಟೆ ತೊಗೊಳಕ್ಕೆ ಹೋಗಬೇಕಿತ್ತು. ಪಾಪುನ ಮನೇಲೇ ಬಿಟ್ಟು, ಮತ್ತು ಇವತ್ತು ಅಮಾವಾಸ್ಯೆ ಇತ್ತಲ್ಲ, ಆ ರೀಸನ್ಗೋಸ್ಕರ ನಾನು ಇನ್ನು ನಾವು ಬರೋದು ಸಂಜೆ ಆಗುತ್ತೆ. ನಾವು ಹೊರಟಿದ್ದೆ ಮನೆ ಬಿಟ್ಟಾಗಲೇ 6 ಗಂಟೆ, ಇನ್ನು 7 ಗಂಟೆ 8 ಗಂಟೆ ಆಗುತ್ತೆ. ಹೋಗಿ ಬರೋ ಅಷ್ಟರಲ್ಲಿ ಪಾಪು ಕರ್ಕೊಂಡು ಹೋಗೋದು ಬೇಡ, ಅಮಾವಾಸ್ಯೆ ದಿನ ಯಾಕೆ ಅಂತ ಅಂದ್ಬಿಟ್ಟು ಪಾಪುನ ಬಿಟ್ಟು ಹಸು ಹತ್ರ ಹೋಗ್ತಿದ್ದ ಅವ್ನು ನೋಡೋದಕ್ಕೆ. ಹಂಗಾಗಿ ಅವ್ನು ಅಲ್ಲೇ ಇರಲಿ ಅಂತಂದ್ಬಿಟ್ಟು ನಾವಿಬ್ಬರು ಬಂದೆ. ಹಂಗೆ ಬರ್ತಾ ಒಂದಿವೆ ಸಂಜೆ ಆಗಿತ್ತಲ್ಲ, ಅವನೇನಾದರೂ ತಿನ್ನಬೇಕು ಅಂತ ಮನೇಲಿ ಮಾಡಿಕೊಟ್ರೆ ಬೇಡ ಅಂತಾನೆ, ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ತಿಂತ ಕೂತಿದ್ದಾನೆ. ಆಮೇಲಿಂದ ಅಲ್ಲಿ ಹೋಗ್ಬಿಟ್ಟು ಗೋಬಿ ತೊಗೊಂಡ್ವಿ, ಮಶ್ರೂಮ್ದು ಮತ್ತು ಬೇಬಿಕಾರ್ನ್ದು 2 ಗೋಬಿ ತೊಗೊಂಡ್ವಿ. ಅದು ಹೆಂಗಾಗಿತ್ತೆ ಅಂದರೆ, ಟೈಮ್ ಬೇರೆ ಆಗ್ತಾಯಿದೆ ಮತ್ತು ಬಿಸಿ ಇದೆ, ತುಂಬ ಸ್ಪೈಸಿಯಾಗಿದೆ.
ಅದು ತಿನ್ನೋಕೆ ಆಗ್ತಿಲ್ಲ, ಬಿಸಿ ಇದ್ದಿದ್ದಕ್ಕೋ ಏನು. ಆಮೇಲೆ ಒಂದು ಪ್ಲೇಟ್ ಖಾಲಿ ಮಾಡಿದ್ವಿ ಇಬ್ಬರು ಕೂತ್ಕೊಂಡು ಅಷ್ಟೇ. ಇನ್ನೊಂದು ಪ್ಲೇಟ್ನ ಆಗಲ್ಲ ತಿನ್ನೋದಕ್ಕೆ, ಇಷ್ಟೊಂದು ಖಾರ ಇದೆ ಅಂತಂದ್ಬಿಟ್ಟು ಹಂಗೆ ಇನ್ನು ವೇಸ್ಟ್ ಮಾಡೋದು ಯಾಕೆ, ದುಡ್ಡು ಕೊಟ್ಟು ಹೆಂಗೆ ಅಲ್ಲೇ ಇಟ್ಬಿಟ್ಟು ಬರೋದು ಅಂದ್ಬಿಟ್ಟು ಮನೆಗೆ ಪಾರ್ಸಲ್ ತೊಗೊಂಡು ಹೊರ್ಟೋಗೋಣ ಅಂತ ಅಂದ್ಬಿಟ್ಟು ಕಷ್ಟಪಟ್ಟು ಹೆಂಗೋ ಒಂದು ಪ್ಲೇಟ್ ತಿಂದು ಮುಗಿಸಿದ್ವಿ. ಮಣಿಗೆ ಯಾವಾಗಲೂ ಹಂಗೆ ಸಂಜೆ ಹೊತ್ತು ಈ ಥರ ಸ್ನ್ಯಾಕ್ಸು ಹೊರ್ಗಡೆದೇ ಬೇಕು. ಅಲ್ಲಿ ಮನೇಲಿ ಅಮ್ಮ ತಿನ್ನೋಕ್ಕೇನಾದರೂ ಕೊಡ್ತೀನಿ ಅಂತಂದರೆ ಬೇಡ ಅಂತ ಹೇಳ್ಬಿಟ್ಟು, ಇಲ್ಲ ಬೇಡಿ ಅಂದ್ಬಿಟ್ಟು ಇಲ್ಲಿ ಗೋಬಿ ತಿನ್ನೋ ಪ್ಲ್ಯಾನ್ ಮಾಡಿದ್ದಾನೆ ನಾನು ಆಲ್ರೆಡಿ. ಅದಕ್ಕೆ ಅಲ್ಲಿ ಬೇಡ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದಾನೆ. ಹಬ್ಬದ ಹಿಂದಿನ ದಿನ ಆಗಿದ್ದರಿಂದ ತುಂಬ ರಶ್ ಇತ್ತು. ಬಟ್ ನಾವೇನು ಲೇಟ್ ಆಗಲಿಲ್ಲ, ಹೋದ್ವಿ 5 ನಿಮಿಷ. ನೋಡಿ ಜೆಂಟ್ಸ್ ಬಟ್ಟೆ ತೊಗೊಂಡ್ರೆ ಎಷ್ಟು ಪಟ್ ಅಂತ ಸೆಲೆಕ್ಟ್ ಮಾಡ್ತಾರೆ. ಅದೇ ನಾನೇನಾದರೂ ಬಟ್ಟೆ ತೊಗೊಂಡಿದ್ರೆ ಅಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾಡಿರವೆ. ನನಗೇನು ಬಟ್ಟೆ ಬೇಕಿರಲಿಲ್ಲ, ಹಾಗಾಗಿ ಮಣಿ ಒಬ್ಬಂದೇ ಆಗಿತ್ತಲ್ಲ ಬಟ್ಟೆ ತೊಗೊಳ್ಳೋದು. ಸೊ ಬೇಗ ಹೋದ್ವಿ, ಬೇಗ ಬಂದ್ವಿ. ಬಟ್ ನಮ್ಗೆ ಅಲ್ಲಿ ಚಾಟ್ಸ್ ತಿನ್ನೋಕೆ ಕೂತ್ಕೊಂಡ್ವಲ್ಲ, ಅಲ್ಲೇ ನಮಗೆ ಸಿಕ್ಕಾಪಟ್ಟೆ ಟೈಮ್ ಹೋಗಿದ್ದಿದ್ದು. ಆಮೇಲೆ ಪಾಪು ಬೇರೆ ಇದ್ನಲ್ಲ, ಬಿಟ್ಬಿಟ್ಟು ಹೋಗಿದ್ನಲ್ಲ, ಅವನೇನು ಹಸು ಅದು ಇದು ಇದ್ದರೆ ನೋಡ್ಕೊಂಡು ಇದ್ಬಿಡ್ತಾನೆ, ನನಗೇನು ಕೇಳಲ್ಲ. ಇದು ನೆಕ್ಸ್ಟ್ ಡೇ ವ್ಲಾಗ್, ಅಂದರೆ ಹಬ್ಬದ ದಿನದ್ದು ವಿಡಿಯೋ ಇದು. ಪಾಪುಗೆ ಯಾಕೋ ಸಿರಪ್ ಹಾಕ್ತಾಯಿದ್ದೀನಿ, ರಾತ್ರಿ ಫುಲ್ಲು ಜ್ವರ. ಏನೇ ಆದರೂ ಅವನಿಗೆ ಸಿರಪ್ ಹಾಕಿದ್ರೂ ಕಡಿಮೆ ಆಗಲಿಲ್ಲ. ಆಮೇಲಿಂದ ಹಾಸ್ಪಿಟಲ್ಗೆ ಹೋಗ್ಬಿಡೋಣ, ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬಂದ್ವಿ. ಅವನು ಬರೀ 11 kg 600 ಗ್ರಾಮ್ ಇದ್ದಾನೆ ಅಷ್ಟೇ. ಆಮೇಲಿಂದ ಮೋಷನ್ ಮಾಡೋ ಪ್ಲೇಸಲ್ಲಿ ಟ್ಯಾಬ್ಲೆಟ್ ಹಾಕ್ತಾರಲ್ಲ, ಸೊ ಅವ್ನಿಗೆ ಅದು ಹಾಕಿದ್ಮೇಲೆ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು. ಅದು ಹಾಕಿದ್ದೊಂದು 15 ಮಿನಿಟ್ಸ್ಗೆ ಅವ್ನು ರಿಲೀಫ್ ಆಗಿಬಿಟ್ಟ. ಮನೇಲಿ ಸಿರಪ್ ಹಾಕಿದ್ದು ಅವ್ನಿಗೇನು ಕೆಲಸನೇ ಮಾಡಿಲ್ಲ, ಬಟ್ ಅದು ಟ್ಯಾಬ್ಲೆಟ್ ಹಾಕಿದ್ದು ಅವ್ನಿಗೆ ಚೆನ್ನಾಗಿ ಕೆಲಸ ಮಾಡಿದೆ. ಸ್ವಲ್ಪ ಹೊತ್ತಿಗೆ ರಿಲೀಫ್ ಆದ. ಆಮೇಲೆ ನೋಡಿದೆ ಅವ್ನು ಹೆಂಗಿದ್ದಾನೆ ಅಂತ. ಸೊ ಆರಾಮಾಗಿದ್ನಲ್ಲ ಅಂತ ಅಂದ್ಬಿಟ್ಟು ಬೆಚ್ಚಗಿರೋ ನೀರಲ್ಲಿ ಅವ್ನಿಗೆ ಒಂಚೂರು ಸ್ನಾನ ಮಾಡಿಸಿ, ನಾವು ಅಂದ್ಕೊತೀವಿ ಜ್ವರ ಇದ್ದರೆ ಸ್ನಾನ ಮಾಡಿಸ್ಬಾರ್ದು ಅಂತ. ಏನಾಗಲ್ಲ, ಬಟ್ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ಬಾರ್ದು. ಬಾಡಿಲಿ ಟೆಂಪ್ರೇಚರ್ ಇನ್ನೂ ಜಾಸ್ತಿ ಆಗುತ್ತೆ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿದ್ರೆ. ಸೊ ತುಂಬ ಬೆಚ್ಚಗಿರೋ ನೀರಲ್ಲಿ ಮಾಡಿಸಿದ್ರೆ ಏನು ತೊಂದರೆ ಇಲ್ಲ. ಆಮೇಲೆ ತಲೆಗೆಲ್ಲ ಏನು ಸ್ನಾನ ಮಾಡ್ಸೋಕ್ಕೆ ಹೋಗಲಿಲ್ಲ. ಅವನಿಗೆ ಮುಖ ತೊಳೆಸಿ ಬ್ರಷ್ ಮಾಡಿಸಿ ಜಸ್ಟ್ ಮೈ ಸ್ನಾನನ ಬೆಚ್ಚಗಿರೋ ನೀರಲ್ಲಿ ಮಾಡಿಸ್ಬಿಟ್ಟು ಹೊಸ ಬಟ್ಟೆ, ಪಾಪ ಅವ್ರ ದೊಡ್ಡಮ್ಮ ಅಷ್ಟು ಖುಷಿಯಿಂದ ಆಸೆಪಟ್ಟು ಅವನಿಗೆ ಹೊಸ ಬಟ್ಟೆ ತಂದು ಇಟ್ಟಿದ್ದಾಳೆ ಮನೇಲಿ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಹಾಕಿ ತೆಗೆದ್ಬಿಡೋಣ ಅಂತ ಅಂದ್ಬಿಟ್ಟು ಒಂದು 10 ನಿಮಿಷ ಹಾಕಿದ್ದೆ ಅಷ್ಟೇ ಅವನಿಗೆ. ಅವನಿಗೂ ಸ್ವಲ್ಪ ಜ್ವರ ಇರೋದ್ರಿಂದ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ, ಹಂಗಾಗಿ ಜಾಸ್ತಿ ಹೊತ್ತು ಹಾಕಕ್ಕೆ ಹೋಗಲಿಲ್ಲ. ಮತ್ತು ಅವ್ನು ಮಲಗಿಸ್ಬೇಕಿತ್ತು, ಅವ್ನು ಮಲಗಿಸೋ ಟೈಮ್ ಆಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ಹಾಕಿ ತೆಗೆದ್ಬಿಟ್ಟೆ. ಅವನಿಗೆ ಒಟ್ಟಿನಲ್ಲಿ ಪೂಜೆ ಮಾಡೋದಂತಂದರೆ ತುಂಬ ಇಷ್ಟದ ಕೆಲಸ. ಗಂಧದ ಕಡ್ಡಿ ಹಿಡ್ಕೊಂಡು ಮಾಡೋದಂದರೆ ಅದು ಇದ್ದಿದ್ದು ತುಂಬ ಇಷ್ಟದ ಕೆಲಸ. ಸೊ ದೇವ್ರ ಹತ್ರ ಎಲ್ಲ ಕೇಳ್ತಾನೆ ಅವನು. ಮಣಿಯಪ್ಪಂಗೆ ದುಡ್ಡು ಕೊಡು, ಎಲ್ಲ ಕೊಟ್ಟು ಕಾಪಾಡು, ಇದೆಲ್ಲ ತುಂಬ ಏನೇನೋ ಕೇಳ್ತಾನೆ ಅವನು ದೇವ್ರ ಹತ್ರ. ಏನೋ ಏನೇನು ಹೇಳ್ಕೊಡ್ತೀನಿ ಅದೆಲ್ಲ ಕೇಳ್ತಾನೆ ಕೂತ್ಕೊಂಡು. ನನಗೆ ಅಯ್ಯೋ ದೇವ್ರೆ, ಹಬ್ಬದ ದಿವಸನೇ ಹಾಸ್ಪಿಟಲ್ಗೆ ಹೋಗಂಗಾಯ್ತಲ್ಲಪ್ಪ ಅಂತ ಬೇಜಾರಾಗ್ತಿತ್ತು. ಹಬ್ಬದ ದಿನ ಅದಕ್ಕಿಂತ ಇವ್ನಿಗೆ ಹುಷಾರು ತಪ್ಪಿದ್ರೇ ಬೇಜಾರಾಗೋಗ್ಬಿಡುತ್ತೆ. ಅವನು ಮಂಕಾಗ್ಬಿಟ್ರೆ ಎಲ್ಲರಿಗೂ ಒಂಥರ ಬೇಜಾರು. ಮಕ್ಕಳು ಯಾವಾಗಲೂ ಖುಷಿಯಾಗಿ ಆಟ ಆಡ್ಕೊಂಡಿದ್ರೆ ಎಲ್ರಿಗೂ ಖುಷಿಯಾಗುತ್ತೆ. ಯಾವಾಗ ಮಕ್ಕಳು ಡಲ್ಲಾಗ್ತಾರೋ ಮನೇಲಿ ಎಲ್ಲರೂ ಡಲ್ಲಾಗ್ಬಿಡ್ತಾರೆ. ಸೊ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದ್ವಲ್ಲ, ಇದು ಇವತ್ತೇ ಯಾಕಪ್ಪ ಹಿಂಗಾಯಿತು ಅಂತ ಬೇಜಾರೇ ಆಗ್ತಿತ್ತು. ಆಮೇಲೆ ನನ್ನ ಮನಸ್ಸಲ್ಲಿ ಅನ್ನಿಸ್ತಿತ್ತು, ನಾವು ಅಮಾವಾಸ್ಯೆ ದಿವಸ ಯಾಕೆ ಹೊರಟ್ಕೊಂಬಂದ್ವಿ, ಮುಂಚೆನೇ ಬಂದ್ಬಿಡ್ಬೇಕಿತ್ತು ಅಂತಲೂ ನಂಗೆ ಒಂದೊಂದು ಸಲ. ಸೊ ಆಮೇಲಿಂದ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಮಧ್ಯಾಹ್ನ ಊಟ ರೆಡಿಯಾಗಿತ್ತು. ಹೂರ್ಣ ಮತ್ತು ಪಲ್ಯ, ಅನ್ನ ಸಾಂಬಾರು, ಅವ್ನಿಗೊಂದು ಸ್ವಲ್ಪ ಊಟ ಮಾಡಿಸಿ ಮಲಗಿಸ್ಬಿಟ್ಟಿದ್ದೆ.
ಬಟ್ ಸಿರಪ್ ಹಾಕಿದ್ದೀನಿ ಮತ್ತಂದ್ರೂ ಜ್ವರ ಹೋಗ್ತಾಯಿಲ್ಲ ಅವನಿಗೆ. ಸೊ ಒಂದು ಪೂಜೆ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು, ಒಟ್ಟಿನಲ್ಲಿ ಏನಕ್ಕಾದರೂ ಸರಿ ಜ್ವರ ಹೋದರೆ ಸಾಕು ಅವನಿಗೆ ಅಂತ ಅನಿಸ್ತಿತ್ತು. ಆಮೇಲೆ ಸಂಜೆ ಒಂದು ಪೂಜೆ ಮಾಡಿಸ್ಬಿಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡಿತ್ತು. ಮನೆಗಳಲ್ಲಿ ಹೆಂಗೆ ಅಂತಂದರೆ ಹಸುಗಳೆಲ್ಲ ಇರೋದ್ರಿಂದ ಎಲ್ಲ ಹಬ್ಬಗಳ್ಗೂ ಈ ಥರ ಹಸುಗಳಿಗೆ ಪೂಜೆ ಮಾಡಿ, ಮನೇಲಿ ಏನು ನಾವು ಮಧ್ಯಾಹ್ನ ಏನೇನು ಮಾಡಿರ್ತೀವಿ ಅನ್ನ ಸಾಂಬಾರು ಮತ್ತು ಪಾಯಸ ಪಲ್ಯ ಅದೆಲ್ಲನೂ ತೊಗೊಬಂದು ಹಸುಗಳಿಗೆಲ್ಲ ನೈವೇದ್ಯ ಮಾಡಿ ಅವುಗಳಿಗೂ ತಿನ್ನಿಸ್ತೀವಿ. ಇದು ನಮ್ಮ ಚಿಕ್ಕವರಿದ್ದಾಗಿಂದನೂ ನಮ್ಮ ಮನೇಲಿ ಹಿಂಗೆ ಮಾಡ್ಕೊಂಬಂದಿದ್ದಾರೆ. ಮುಂಚೆ ಎಲ್ಲ ಹೆಂಗಿತ್ತು ಅಂತಂದರೆ, ನಾವು ಚಿಕ್ಕವರಿದ್ದಾಗ ಎತ್ತುಗಳಿತ್ತು ಮನೇಲಿ. ಮನೆ ಒಳಗಡೆನೇ ಚಾಪೆ ಎಲ್ಲ ಹಾಕಿ ಅಲ್ಲಿ ಪೂಜೆ ಸಾಮಾನೆಲ್ಲ ಇಟ್ಟು ಮನೆ ಒಳಗಡೆನೇ ಎತ್ತುಗಳನ್ನ ಕರ್ಕೊಬಂದು ನಿಲ್ಲಿಸ್ತಿದ್ರು ಆಯಿತಾ. ಆವಾಗ ಎತ್ತುಗಳಿಗೆಲ್ಲ ಪೂಜೆ ಮಾಡ್ತಿದ್ರು. ಅದೆಲ್ಲ ಬಟ್ ಇವಾಗ ಎತ್ತುಗಳೆಲ್ಲ ಇಲ್ವಲ್ಲ, ಹಾಗಾಗಿ ಇರೋ ಹಸುಗಳಿಗೇ ಈ ಥರ ಪೂಜೆ ಮಾಡ್ತಾರೆ. ಇದು ಅವಾಗಿಂದನೂ ನಮ್ಮ ಮನೆಗಳಲ್ಲಿ ನಡ್ಕೊಂಬಂದಿರೋ ಒಂದು ಪದ್ಧತಿ. ಮೋಸ್ಟ್ಲಿ ಎಲ್ಲರ ಮನೆಗಳಲ್ಲೂ ಮಾಡ್ತಾರೆ, ಅದು ನನಗೆ ಗೊತ್ತಿಲ್ಲ, ಮಾಡ್ಬೋದೇನೋ. ಬಟ್ ನಮ್ಮ ಮನೇಲಿ ಯುಗಾದಿ ಹಬ್ಬ ಅಂತಂದರೆ ಈ ಥರ ಇರುತ್ತೆ. ಪಾಪುಗೆ ಈಗಲೂ ಸ್ವಲ್ಪ ಜ್ವರ ಇದೆ ಅಂತ ಅಂದ್ರೂ ಹಸು ಕರು ಅಂತ ಅಂದ್ಬಿಟ್ರೆ ಖುಷಿ ಅಲ್ವ ಅವನಿಗೆ. ಹಾಗಾಗಿ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಅವನು ಬಂದು ನೋಡ್ತಾ ಕೂತಿದ್ದಾನೆ. ಆಮೇಲಿಂದ ಆ್ಯಕ್ಚುಲಿ ನಾವು ಬಂದಿದ್ದು ಮಣಿಯವ್ರ ಊರಿಗೆ ಹೋಗೋಣ ಅಂತ ಅಂದ್ಕೊಂಡೆ ಪ್ಲ್ಯಾನ್ ಮಾಡ್ಕೊಂಬಂದಿದ್ದು. ಬಟ್ ಇವನಿಗೆ ರಾತ್ರಿ ಎಲ್ಲ ಫುಲ್ಲು ಜ್ವರ ಇತ್ತಲ್ಲ, ಹಾಗಾಗಿ ಮಣಿ ಒಬ್ಬನೇ ಹೋದ ಊರಿಗೆ. ನಾನು ಪಾಪು ಹೋಗಲೇ ಇಲ್ಲ, ನಮ್ಮೂರಲ್ಲೇ ಉಳ್ಕೊಂಡ್ವಿ. ಮಣಿ ಪಾಪ ಭಾಳ ಆಸೆ ಇದ್ದ ಅವ್ರ ಊರಿಗೆ ಕರ್ಕೊಂಡು ಹೋಗಬೇಕು ಪಾಪುನ ಅಂತ ಅಂದ್ಕೊಂಡು. ಬಟ್ ಅವನಿಗೂ ಒಂಥರ ನಿರಾಸೆನೇ ಆಯಿತು. ಸೊ ಇನ್ನು ಪಾಪು ಬರಲ್ಲ ಅಂತ ಗೊತ್ತಾಯ್ತಲ್ಲ, ಸೊ ಬೆಳಗ್ಗೆನೇ 6:30 ಎದ್ದು, ಇಲ್ಲ ಬಿಡು ಹಾಗಾದರೆ ನಾನೇ ಹೋಗ್ತೀನಿ ಒಬ್ಬನೇ ಅಂತ ಅಂದ್ಬಿಟ್ಟು ಹೊರ್ಟೋದ. ಸೊ ನಾನು ನಮ್ಮೂರಲ್ಲೇ ಹಬ್ಬ ಮಾಡೋ ಥರ ಆಯಿತು. ಅದೆಲ್ಲ ಒಂದೊಂದು ಋಣ ಅಷ್ಟೇ, ಯಾರ್ಯಾರು ಎಲ್ಲೆಲ್ಲಿರಬೇಕೋ ಅದು ಹಂಗೆ ಆಗ್ಬಿಡುತ್ತೆ. ಓಕೆ ಗೈಸ್, ಈ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.